ಬದುಕು ನಿಮ್ಮ ಕನಸು ಉಜ್ವಲವಾಗಿರಲಿ. ಶಾಲೆಯಲ್ಲೇ ಮೂಲ ಕಲಿಕೆ ಬಾಳ ಬೆಳಗು ನೀರಿಗೆ, ಶಾಲೆಯಲ್ಲೇ ಮೂಲ ಕಲಿಕೆ ಬಾಳ ಬೆಳಗು ನೀರಿಗೆ. ಈ ದಿನಗಳ ಮರೆಯದಿರಿ, ಈ ದಿನಗಳ ಮರೆಯದಿರಿ ಬಾಳ ಕೊನೆಯವರೆಗೆ, ಈ ದಿನಗಳ ಮರೆಯದಿರಿ ಬಾಳ ಕೊನೆಯವರೆಗೆ. ನಿಮ್ಮ ಬದುಕು ನಿಮ್ಮ ಕನಸು ಉಜ್ವಲವಾಗಿರಲಿ. ಬಂಧುವಾಗಿ ಬಂಧ ತೋರಿ ಬೆಳೆಸಿದ ಈ ಶಾಲೆಗೆ, ಬಂಧುವಾಗಿ ಬಂಧ ತೋರಿ ಬೆಳೆಸಿದ ಈ ಶಾಲೆಗೆ ಕೀರ್ತಿ ಕಲಶ ನೀವಾಗಿ, ಕೀರ್ತಿ ಕಲಶ ನೀವಾಗಿರಿ ಹೊಳೆದು ಬೆಳಗಿನಾಳೆಗೆ, ಕೀರ್ತಿ ಕಲಶ ನೀವಾಗಿರಿ ಹೊಳೆದು ಬೆಳಗಿನಾಳೆಗೆ. ನಿಮ್ಮ ಬದುಕು ನಿಮ್ಮ ಕನಸು ಉಜ್ವಲವಾಗಿರಲಿ. ನಾಡ ಬೆಳಕು ಬೆಳಕು ನೀವು ಸರಿದಾರಿಯ ತುಡೀರಿ, ನಾಡ ಬೆಳಕು ಬೆಳಕು ನೀವು ಸರಿದಾರಿಯ ತುಡೀರಿ. ತಂದೆ ತಾಯಿ ಗುರುಗಳಿಗೆ, ತಂದೆ ತಾಯಿ ಗುರುಗಳಿಗೆ ಹಿರಿಮೆ ತಂದು ಬಾಳಿರಿ, ತಂದೆ ತಾಯಿ ಗುರುಗಳಿಗೆ ಹಿರಿಮೆ ತಂದು ಬಾಳಿರಿ. ನಿಮ್ಮ ಬದುಕು ನಿಮ್ಮ ಕನಸು ಉಜ್ವಲವಾಗಿರಲಿ. ಬೀಳ್ಕೊಡುವೆವು ನಿಮ್ಮನಿಂದು, ಬೀಳ್ಕೊಡುವೆವು ನಿಮ್ಮನಿಂದು ಪ್ರೀತಿ ಸ್ನೇಹದಲ್ಲಿ, ಬೀಳ್ಕೊಡುವೆವು ನಿಮ್ಮನಿಂದು ಪ್ರೀತಿ ಸ್ನೇಹದಲ್ಲಿ. ನಿಮ್ಮ ಬದುಕು ನಿಮ್ಮ ಕನಸು ಉಜ್ವಲವಾಗಿರಲಿ, ಉಜ್ವಲವಾಗಿರಲಿ, ಉಜ್ವಲವಾಗಿರಲಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರದ್ಧೆ. ಇಂದು ನನ್ನ ಮುಂದೆ ಆಸೀನರಾಗಿರುವ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಸ್ನೇಹಿತರೆ, ಇಂದು ಮಧ್ಯಾಹ್ನದ ಶುಭ ನಮನಗಳು. ಇಂದು ನಾನು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿರುವ ಶಿಕ್ಷಕರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಶಿಕ್ಷಕರು ನಮ್ಮ ಜೀವನದ ಶಿಲ್ಪಿಗಳು. ಅವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸುವ ದೀಪಸ್ತಂಭಗಳು. ಅವರು ತಿಳುವಳಿಕೆಯನ್ನು ಹಂಚುವಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಶಕ್ತಿ ಮತ್ತು ಪ್ರೇರಣೆಯನ್ನು ನೀಡುತ್ತಾರೆ. ಗುರುಗಳೇ ನಮ್ಮ ಭವಿಷ್ಯವನ್ನು ಬೆಳಗಿಸುವ ದೀಪಗಳಾಗಿದ್ದು ನಮ್ಮ ಕಲಿಕೆಗೆ ದಾರಿದೀಪವಾಗಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಹೊರತರುವ ಕೌಶಲ್ಯ ಹೊಂದಿರುತ್ತಾರೆ. ತಾಳ್ಮೆ, ಪ್ರೀತಿ ಮತ್ತು ಕರುಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿ ತೋರಿಸುತ್ತಾರೆ. ನಮ್ಮ ಯಶಸ್ಸಿನಲ್ಲಿ ಅವರ ಕೊಡುಗೆ ಅಪಾರವಾದುದು. ಅವರ ಋಣ ಎಂದಿಗೂ ತೀರಿಸಲಾಗದು. ಇಂಥ ಮಹಾನ್ ಗುರುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳು. ಧನ್ಯವಾದಗಳು. ಆಶಿತ್. ನಾನು 6ನೇ ತರಗತಿಯಿಂದ 8ನೇ ತರಗತಿವರೆಗೆ ಇಲ್ಲಿಯೇ ವಿದ್ಯಾಭ್ಯಾಸ ಕಲಿತಿದ್ದೇನೆ. ನನಗೂ ಈ ಶಾಲೆಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ. ಆದರೂ ನನ್ನ ಮುಂದಿನ ಭವಿಷ್ಯಕ್ಕಾಗಿ ನಾನು ಬೇರೆ ಶಾಲೆಗೆ ಹೋಗಬೇಕಾಗಿದೆ. ನನಗೆ ಇಲ್ಲಿನ ಶಿಕ್ಷಕರು ಒಳ್ಳೆಯ ವಿದ್ಯಾ ಬುದ್ಧಿ ಶಿಸ್ತುವನ್ನು ಕಲಿಸಿರುತ್ತಾರೆ. ಹಾಗೂ ನನ್ನ ಎಲ್ಲ ಸ್ನೇಹಿತರು ನನಗೆ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಸಹಾಯ ಮಾಡುತ್ತಿದ್ದರು. ಹಾಗೂ ಇಲ್ಲಿನ ಬೆಳಗಿನ ಹಾಲು, ಮಧ್ಯಾಹ್ನದ ಬಿಸಿಯೂಟವು ಮರೆಯಲು ನನಗೆ ಸಾಧ್ಯವಿಲ್ಲ. ಶಿಕ್ಷಕರು ಬೈದಿರಬಹುದು, ಹೊಡೆದಿರಬಹುದು, ನಮ್ಮನ್ನು ಸರಿಪಡಿಸಲು ಅವರು ಈ ರೀತಿ ಮಾಡಿರುತ್ತಾರೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. SLC ಪರೀಕ್ಷೆಗೆ ನೀವು ತಯಾರಾಗಬೇಕು. ಇಲ್ಲಿ 8ನೇ ತರಗತಿಯಲ್ಲಿ ಏನು ನೀವು ನಲಿಕಲಿ ಮಕ್ಕಳ ಹಾಗೆ ಇದ್ದೀರೋ
ಅದನ್ನು ಮುಂದಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಅದನ್ನು ಬದಲಾವಣೆ ಮಾಡಿಕೊಳ್ಳಿ. ಅಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಂಡು 10ನೇ ತರಗತಿಗೆ ಸರಿಯಾದ ಒಂದು ಕಲಿಕೆಯನ್ನು ಮಾಡಿ. ಒಳ್ಳೆಯದಾಗಲಿ. ಶಾಲೆಯನ್ನು ಮರಿಬೇಡಿ, ಮನೆಯನ್ನು ಮರಿಬೇಡಿ, ಊರನ್ನು ಮರಿಬೇಡಿ. ನಾವು ಬೆಳೆದ ಊರು, ಕಲಿತ ಶಾಲೆ, ಹಾಗೆ ನಮ್ಮ ಪರಿಸರ, ಅದನ್ನು ಸದಾ ಜೀವನದಲ್ಲಿ ನೆನ್ಪಿಟ್ಟುಕೊಳ್ಳಿ. ನಿಮಗೆ ಜೀವನದಲ್ಲಿ ಮುಂದಿನ ವಿದ್ಯಾಭ್ಯಾಸ ಜೀವನ ಹಾಗೆ ಮುಂದಿನ ಜೀವನ ನಿಮಗೆ ಒಳ್ಳೆಯದಾಗಲಿ ಹೇಳಿ ಹಾರೈಸ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಇಂದು 8ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭ, ಬಹಳ ಸಂಭ್ರಮದ ದಿನ, ತುಂಬ ಖುಷಿಯಾದ ದಿನ ಅಂತ ಹೇಳಿದರೆ ಇವತ್ತು. ಯಾಕಂತ ಹೇಳಿದ್ರೆ 7ನೇ ತರಗತಿಯಿಂದ ಪಾಸಾಗಿ 8ನೇ ತರಗತಿ ಬರುವಾಗ ಒಂದು ರೀತಿ ಸಂತೋಷ ಆಗ್ತದೆ. ಈಗ 8ನೇ ತರಗತಿಯಿಂದ ಉನ್ನತ ವ್ಯಾಸಂಗಕ್ಕಾಗಿ ಪ್ರೌಢ ಶಿಕ್ಷಣಕ್ಕೆ ಹೋಗ್ತಾ ಇರುವಂತಹ ಮಕ್ಕಳಿಗೆ ಇವತ್ತು ಬಹಳ ಖುಷಿ. ಈ ಒಂದು ಖುಷಿಯಲ್ಲಿ ನೋಡಿ, ಎಲ್ಲರೂ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಈ ರೀತಿಯ ಒಂದು ದಿರಿಸನ್ನ ಯಾವ ದಿನ ಅವರು ಹಾಕೊಂಡು ಬರಲೇ ಇಲ್ಲ. ಅವರನ್ನು ನೋಡ್ತಾ ಇರುವಂತ ಆಸೆ ಆಗ್ತದೆ, ಇವರು ನಮ್ಮ 8ನೇ ಅವರ ಅಂತೇಳಿ. ಆದ್ರೆ ಎಲ್ಲಿಯೋ ಒಂದು ಕಡೆ ಇವ್ರನ್ನ ಕಳಿಸಿ ಕೊಡಬೇಕಲ್ಲ ಅಂತ ಹೇಳಿ ಒಂದು ಸಣ್ಣ ವಿಷಾದ ಇದೆ, ಒಂದು ನೋವಿದೆ, ಬೇಸರ ಇದೆ, ದುಃಖ ಇದೆ. ನಾನು ಈ ಶಾಲೆಗೆ ಬರೆದಾಗ ಇದೇ ನಮ್ಮ 8ನೇ ಅವರು 6ನೇ ಕಲಿತ ಶಾಲೆಯ ಅಂಗಳದಿ ಇಂದು ಬೀಳ್ಕೊಡುಗೆಯ ಸಡಗರ. ಕಣ್ಣಲ್ಲಿ ತುಂಬಿದೆ ನೆನಪಿನ ಬುತ್ತಿ, ಮನದಲ್ಲಿ ಹೊಸ ಸಂಚಲನ. ಗುರುಗಳ ಹರಕೆ ಗೆಳೆಯರ ನಗು ಇರಲಿ ಸದಾ ನಿಮ್ಮ ಜೊತೆಗೆ. ಸಾಧನೆಯ ಶಿಖರ ಏರಲು ಸಾಗಲಿ ನಿಮ್ಮ ಪ್ರತಿ ಹೆಜ್ಜೆಯು ಮುಂದಕ್ಕೆ. ಅಕ್ಷರ ಕಲಿಸಿದ ಈ ಗುಡಿಯಲ್ಲಿ ಜ್ಞಾನದ ದೀಪ ಬೆಳಗಿದೆ. ಹೊರಗಿನ ಜಗತ್ತು ಗೆಲ್ಲಲು ಇಂದು ನಿಮಗೆ ರೆಕ್ಕೆ ಮೂಡಿದೆ. ಸೋಲಿಗೆ ಅಂಜದೆ ಗೆಲುವಿಗೆ ಬೀಗದೆ ಗುರಿಯತ್ತ ಸಾಗಿರಿ. ಈ ಶಾಲೆಯ ಎತ್ತರಕ್ಕೆ ಏರಿಸಿ ಹೆಮ್ಮೆಯ ಪ್ರಜೆಯಾಗಿರಿ. ಬೆಳೆಯಲಿ ನಿಮ್ಮ ಕನಸುಗಳು ಆಕಾಶದ ಎತ್ತರಕ್ಕೆ. ಜಯವಾಗಲಿ ನಿಮ್ಮ ಸತ್ಯದ ದಾರಿಯ ಪಯಣಕ್ಕೆ. ಹೋಗಿ ಬನ್ನಿ ವಿದ್ಯಾರ್ಥಿಗಳೇ, ಶುಭವಾಗಲಿ ನಿಮ್ಮ ಭವಿಷ್ಯಕ್ಕೆ. ನಮ್ಮ ಪ್ರೀತಿ ಸದಾ ಇರುವುದು ನಿಮ್ಮ ಉಜ್ವಲ ಬದುಕಿಗೆ. ಧನ್ಯವಾದಗಳು. ಶುಭ ಹಾರೈಸಿದ ದಿನಕರ್ ಸರ್ ಇವರಿಗೆ ಧನ್ಯವಾದಗಳು. ಮುಂದಿನ ಅನಿಸಿಕೆ ಶಿವಾನಂದ ಸರ್. ವೇದಿಕೆಯಲ್ಲಿ ಶೋಭಿಸುತ್ತಿರುವಂತಹ ನಮ್ಮ ಮುಖ್ಯೋಪಾಧ್ಯಾಯರೇ ಹಾಗೂ ಸಹೋದ್ಯೋಗಿ ಬಂಧು ಭಗಿನಿಯರೇ, ವೇದಿಕೆಯ ಮುಂಭಾಗವನ್ನು ಹಂಚಿಕೊಂಡಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಬೀಳ್ಕೊಡುಗೆ ಸಮಾರಂಭದ ಈ ಸುಸಂದರ್ಭದಲ್ಲಿ 8ನೇ ತರಗತಿಯ ಮಕ್ಕಳಿಗೆ ನಾನು ಅವರನ್ನು ಕಂಡದ್ದೇ 3-4 ತಿಂಗಳಾಯ್ತಷ್ಟೇ. ಆದರೆ ಈ ಸಂದರ್ಭದಲ್ಲಿ ನನಗೆಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ ನೀವು. ಈ ವೇದಿಕೆಯಲ್ಲಿ
ನಿಮಗೆ ಒಂದು ಶುಭವನ್ನ ಹಾರೈಸುವಂತ ಭಾಗ್ಯ ನನ್ನದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ನಾನು. ಮಕ್ಕಳೇ, ಕೆಲವರೆಲ್ಲ 8 ವರ್ಷಗಳಿಂದ ಈ ಶಾಲೆಯನ್ನ ಅನುಭವಿಸಿದ್ದೀರಿ. ಕೆಲವರೆಲ್ಲ 4ನೇಯೋ ಬೇರೆ ಬೇರೆ ತರಗತಿಗಳಿಗೆ ಸೇರಿ ಈ ಶಾಲೆಯನ್ನ ಅನುಭವಿಸಿದ್ದೀರಿ. ಬೆಳ್ತಂಗಡಿಯ ಒಂದು ಹೃದಯ ಭಾಗದಲ್ಲಿರುವಂತಹ ಒಂದು ಶಾಲೆ, ಅದು 1000 ವರ್ಷಗಳ, ಸುಮಾರು 150 ವರ್ಷಗಳ ಇತಿಹಾಸವನ್ನ ಹೊಂದಿ ಎಷ್ಟೋ 1000 ವಿದ್ಯಾರ್ಥಿಗಳನ್ನ ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಮಾಡಿ ಸಮಾಜಕ್ಕೆ ಕೊಟ್ಟಂತಹ ಒಂದು ಪುಣ್ಯ ದೇಗುಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಶಾಲೆಯಲ್ಲಿ ನೀವು ವಿದ್ಯಾರ್ಥಿಯಾಗಿ ವಿದ್ಯೆಯನ್ನ ಕಲ್ತಿದ್ದೀರಿ ಅಂತ ಕೇಳಿದ್ರೆ ನೀವು ಕೂಡ ಭಾಗ್ಯವಂತರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಮಕ್ಕಳೇ. ಆದ್ರೆ ಒಂದು ವಿಚಾರ, 8 ವರ್ಷಗಳ ಕಾಲ 8ನೇ ತರಗತಿಯವರೆಗೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ನಿಮಗೆ ಅನೇಕ ಎಡರು ತೊಡರುಗಳು ಶಿಕ್ಷಕರಿಂದ ಬಂದಿರಬಹುದು ಎನ್ನುವಂತದ್ದಿರಬಹುದು. ಕೇವಲ ಒಬ್ಬ ಶಿಕ್ಷಕ ನಿಮ್ಮ ಸ್ವಾರ್ಥಕ್ಕಾಗಿ ಯಾವ ಶಿಕ್ಷಕನೂ ದುಡಿಯುವುದಿಲ್ಲ ಎನ್ನುವುದನ್ನು ನೆನಪಿಟ್ಟುಕೊಳ್ಳು ಮಕ್ಕಳೇ. ನಿಮ್ಮ ಭವಿಷ್ಯ ಉಜ್ವಲವಾಗಬೇಕು, ನಾನು ಕಲಿಸಿದಂತಹ ನನ್ನ ವಿದ್ಯಾರ್ಥಿ ಒಳ್ಳೆಯವನಾಗಬೇಕು ಎನ್ನುವಂತಹ ಆ ಒಳ್ಳೆಯ ಮನಸ್ಸನ್ನ ಇಟ್ಟು ಶಿಕ್ಷಕರು ದುಡಿಯುತ್ತಾ ಇದ್ದಾರೆ. ಯಾವ ಶಾಲೆಯಲ್ಲಿ ಆಗಲಿ ಇಡೀ ಎಲ್ಲಿಯೂ ಕೂಡ ಶಿಕ್ಷಕರನ್ನ ವಿದ್ಯಾರ್ಥಿಗಳನ್ನ ದೂರುವಂತ ಶಿಕ್ಷಕರಿಲ್ಲ. ವಿದ್ಯಾರ್ಥಿಗಳನ್ನ ಆ ಕೋಪದಿಂದ ಹೊಡೆದೋ ಬಡೆದೋ ಸರಿ ಮಾಡುವುದು ಯಾಕೆ ಅಂತ ಹೇಳಿದ್ರೆ ನನ್ನ ಒಬ್ಬ ವಿದ್ಯಾರ್ಥಿ ಅವನು ಒಳ್ಳೆಯದಾಗಬೇಕು ಎನ್ನುವಂತ ಇಚ್ಛೆ. ಇವತ್ತು 2 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಲ್ಲ ಅಂತ 2 ಬಡಿದ್ರೆ ಅದು ಜೀವನ ಪೂರ್ತಿ ಕೋಪ ಇಲ್ಲ ಶಿಕ್ಷಕನಿಗೆ. ಸಂಜೆ ಕರೆದು ನಾವು ಮಾತಾಡ್ತೇವೆ, ಅಥವಾ ನೀವು ಬಂದು ಮಾತಾಡ್ತೀರಿ, ಅಥವಾ ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೇವೆ. ಆದ್ರೆ ನಿಮ್ಮ ಭವಿಷ್ಯ ಒಳ್ಳೆಯದಾಗಬೇಕು, ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕು. ಈ 1ರಿಂದ 8ನೇ ತರಗತಿ ಎನ್ನುವಂಥದ್ದು ಒಂದು ಅಡಿಗಲ್ಲು, ನಿಮ್ಮ ಜೀವನಕ್ಕೆ ಅಡಿಗಲ್ಲು. ಆ ಅಡಿಗಲ್ಲು ಆ ಪಂಚಾಂಗ ಗಟ್ಟಿಯಾಗಿದ್ರೆ ನಿಮ್ಮ ಭವಿಷ್ಯ ಅಥವಾ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಿ ಸಾಗುತ್ತದೆ. ಹಾಗಾಗಿ ನಿಮ್ಮನ್ನ ತಿದ್ದಿ ತೀಡಿ ಆಗಾಗ ಬೈದು ಹೊಡೆದು ಸರಿ ಮಾಡುವಂಥದ್ದು ನಮ್ಮ ಧರ್ಮ, ಕರ್ತವ್ಯ ಅಂತ ಹೇಳುವುದಿಲ್ಲ, ಅದು ಧರ್ಮ ಅಂತ. ನಿಮಗೆ ಹೊಡಿಬಾರದು ಅಥವಾ ಬೈಯಬಾರದು ಸರಿ, ಆದ್ರೆ ಆ ಧರ್ಮವನ್ನ ಬಿಟ್ಟು ಯಾವ ಶಿಕ್ಷಕನು ಹೋಗುವುದಿಲ್ಲ. ಯಾಕೆ ಇವತ್ತಲ್ಲ ನಾಳೆ ಆದ್ರೂ ನನ್ನ ವಿದ್ಯಾರ್ಥಿ ಇಂಥ ಕಡೆಯಲ್ಲಿ ಒಬ್ಬ ಉದ್ಯೋಗಿ ಆಗಿಯೋ ಅಥವಾ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿಯೋ ಬರಬಹುದು ಎನ್ನುವಂತಹ ಕನಸನ್ನು ಶಿಕ್ಷಕನೂ ಕಾಣ್ತಾ ಇರ್ತಾನೆ. ಹಾಗಾಗಿ ಮಕ್ಕಳೇ, ನಾನು ನಿಮಗೆ ಇದ್ದದ್ದು, ನಿಮ್ಮೊಟ್ಟಿಗೆ ಇದ್ದದ್ದು ಕೇವಲ 4 ತಿಂಗಳು ಮಾತ್ರ. ಹಾಗಾಗಿ ಒಂದು ಭವ್ಯ ಭವಿಷ್ಯತ್ತನ್ನ ಹೊಂದಿರುವವರು ನೀವು. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ, ಮುಂದೆ ನೋಡು ಹಿಂದೆ ನೋಡಬೇಡ. 8ನೇ ತರಗತಿ ತನಕ ಹಿಂದಿನ ತರಗತಿಗಳನ್ನು ಯಾವುದನ್ನು ಲೆಕ್ಕಿಸಬೇಡಿ. ನನ್ನ ಭವಿಷ್ಯ ಇರುವುದು ನನ್ನ ಇನ್ನು ಮುಂದಿನ ಜೀವನ ಏನು, ನನ್ನ ಭವಿಷ್ಯ ನಾನು ಒಳ್ಳೆಯ ಗುರಿಯನ್ನ ಸಾಧಿಸಬೇಕು, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕು ಎನ್ನುವಂಥದ್ದು ನಿಮ್ಮಲ್ಲಿ ಇರಬೇಕು. ಹಾಗಾಗಿ ಮುಂದೆ ನೋಡಿ, ನಿಮ್ಮ ಗುರಿಯನ್ನ ನೀವು ತಲುಪಬೇಕು. ಹಾಗಾಗಿ ಅನೇಕ ಸಲ ನಮ್ಮ ಅನೇಕ ವಿದ್ಯಾರ್ಥಿಗಳು, ಎಷ್ಟೋ ವಿದ್ಯಾರ್ಥಿಗಳು ನನ್ನಿಂದ ವಿದ್ಯೆಯನ್ನು ಕಲಿತು ಹೋಗಿದ್ದಾರೆ. ಅವರು ಬಂದು ನನ್ನಲ್ಲಿ ಮಾತಾಡುವಾಗ ನನಗೆ ಪರಿಚಯ ಸಿಗುವುದಿಲ್ಲ. ಅವರೇ ಬಂದು ಹೇಳ್ತಾರೆ, ಸರ್ ನಾನು ನಿಮ್ಮ ಶಿಷ್ಯ ಸರ್, ನಾನು ಇಂಥ ಶಾಲೆಯಲ್ಲಿ ಇದ್ದೆ ಅಂತೇಳಿ. ಆಗ ಮೀಸೆ ಬಂದಿರ್ತದೆ, ನನಗೆ ದೊಡ್ಡದಾಗಿರ್ತದೆ, ಅಜಾನುಬಾಹುವಾಗಿ ಇದ್ದವರು ಇದ್ದಾರೆ. ಆದ್ರೆ ನಿಮಗೊಂದು ಮಾತನ್ನ ಹೇಳುತ್ತೇನೆ ಮಕ್ಕಳೇ, 8ನೇ ತರಗತಿ ವಿದ್ಯಾರ್ಥಿಗಳು, ನೀವು 8ನೇ ತರಗತಿಯನ್ನ ಪಾಸಾಗಿ ಶಾಲೆಯಿಂದ ಹೋಗ್ತೀರಿ. ಮುಂದೆ ಎಲ್ಲಿಯಾದ್ರೂ ಕಂಡ್ರೆ ನಿಮಗೆ ನಮಸ್ತೆಗೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳಿದ್ರೆ ಒಂದು ನಗಾಡಿ ಆದ್ರೂ ಸಾಕು. ನೀವು ನಗಾಡಿದ್ರೆ ಸಾಕಾಗ್ತದೆ. ನಾವೇ ಕೇಳ್ತೇವೆ, ಯಾರು ನೀನು ಅಂತ ಕೇಳ್ತೇವೆ. ಆವಾಗ ಗೊತ್ತಾಗ್ತದೆ ನಾನು ಇಂಥ ಶಾಲೆ ಕಲ್ತಿದ್ದೇನೆ ಸರಿ. ಹಾಗಾಗಿ ಹೀಗೆ ಯಾಕಂತ ಹೇಳಿದ್ರೆ ಶಿಕ್ಷಕರನ್ನ ಯಾವತ್ತೂ ಮರೆಯಬೇಡಿ. ಮಾತ್ರವಲ್ಲ, ನಿಮಗೆ ವಿದ್ಯೆಗೆ ದಾರಿ ಮಾಡಿಕೊಟ್ಟಂತಹ ತಂದೆ ತಾಯಿಗಳು ಇದ್ದಾರೆ. ಆ ತಂದೆ ತಾಯಿಗಳನ್ನ ಸರಿಯಾಗಿ ನೋಡಿಕೊಳ್ಳು ಮಕ್ಕಳೇ. ಆಮೇಲೆ ಗುರುಗಳು. ಹಾಗೆ ವಿದ್ಯೆ ಕಲಿಸಿಕೊಟ್ಟಂತಹ ಗುರುಗಳನ್ನು, ತಂದೆ ತಾಯಿಗಳನ್ನು ಯಾವತ್ತೂ ಮರೆಯಬೇಡಿ. ಸಮಾಜಕ್ಕೆ ಒಳ್ಳೆಯವರಾಗಿ ಬದುಕಿ ಒಬ್ಬನಿಗೆ ಸಹಾಯವನ್ನು ಮಾಡಿ, ಅನ್ಯಾಯವನ್ನ ಎಂದಿಗೂ ಮಾಡಬೇಡಿ. ಒಂದು ವೇಳೆ ಅನ್ಯಾಯವನ್ನ ಮಾಡಿದ್ರೆ ಮತ್ತೆ ಮುಂದಕ್ಕೆ ನಮಗೂ ಕೂಡ ಅದು ಅನ್ಯಾಯವಾಗಿ ಸಿಗ್ತದೆ. ಆದ್ದರಿಂದ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಾವು ಬದುಕೋಣ.
ಹೇಳುವವರು ಏನೋ ಹೇಳುತ್ತಾರೆ, ಅದು ನಮ್ಮ ಅಂಡಿಗೆ ಅಂಟಿಕೊಳ್ಳುವುದಿಲ್ಲ. ಆದರೆ ನಾವು ಒಳ್ಳೆಯವರಾಗಬೇಕು. ನಾನು ಹೇಗೆ ಎನ್ನುವುದನ್ನು ನೀವು ತಿಳ್ಕೊಳ್ಬೇಕು. ನಾನು ಒಳ್ಳೆಯವನಾಗಿದ್ರೆ ನನ್ನ ಮನಸ್ಸು ನಾನು ಒಳ್ಳೆಯವ ಅಂತ ಹೇಳಿಸ್ಕೊಂಡ್ರೆ ಸಾಕು. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕನಾಗಿ ಒಳ್ಳೆಯ ಪ್ರಜೆಗಳಾಗಿ ಬಾಳಿ ಬದುಕಿ ನಿಮ್ಮ ಭವ್ಯ ಭವಿಷ್ಯತ್ತು ಉಜ್ವಲವಾಗಲಿ. ನಿಮಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕರುಣಿಸಲಿ. ನಿಮ್ಮ ಗುರಿಯನ್ನ ನೀವು ಸಾಧಿಸಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಶುಭ ಹಾರೈಸಿದ ಶಿವಾನಂದ ಸರ್ ಇವರಿಗೆ ಧನ್ಯವಾದಗಳು. ಮುಂದಿನ ಅನಿಸಿಕೆ ವಿದ್ಯಾ ಮೇಡಮ್. ಇದ್ದೀರಿ ಅಲ್ವಾ? ಉತ್ತಮವಾಗಿ ಸರ್, ದಿನಕರ್ ಸರ್, ಶಿವಾನಂದ ಸರ್, ಸೂರ್ಯನಾರಾಯಣ್ ಸರ್ ಬಹಳಷ್ಟು ಮಾತುಗಳನ್ನ, ಹಿತವಚನಗಳನ್ನ ಹೇಳಿದ್ದಾರೆ. ನಾನು ಭಾಷಣ ಮಾಡ್ಲಿಕ್ಕೆ ಅಂತೇಳಿ ತಯಾರಾಗಿ ಬಂದಿಲ್ಲ. ಒಂದಷ್ಟು ಹಿತವಚನಗಳನ್ನಷ್ಟೇ ಹೇಳುತ್ತೇನೆ ಅಲ್ವಾ? ಏನೇ ಕಲ್ತಿಲ್ಲ ಅಂದ್ರೂ ಮಕ್ಕಳೇ ಫಸ್ಟಿಗೆ ಶಿಸ್ತು ಕಲಿಬೇಕು. ಶಿಸ್ತು ನಮಗೆ ಎಲ್ಲವನ್ನು ಕಲಿಸಿಕೊಡ್ತದೆ. ಅಂದ್ರೆ ಯಾವುದಾದ್ರೂ ಒಂದು ವಿಚಾರ ಕಲಿಯುವಾಗ ನಮಗೆ ಕಷ್ಟ ಅನಿಸ್ತದೆ, ಕಲಿತ ನಂತರ ನನಗೆ ನಾನು ಕಲ್ತಾಯ್ತಲ್ವ ಹಾಗಾಗಿ ನನಗೆ ಇಷ್ಟ ಆಗ್ತದೆ. ಆದ್ರೆ ಒಂದು ವೇಳೆ ಕಲಿಯದೇ ಇದ್ರೆ ಅದರ ನಷ್ಟವನ್ನು ನಾವೇ ಅನುಭವಿಸಬೇಕಾಗ್ತದೆ. ಹಾಗಾಗಿ ಕಲಿಯುವಂತಹ ಒಂದು ಗಂಭೀರತೆಯನ್ನು ನೀವು ಈಗಾಗಲೇ ಅದನ್ನು ಕಂಡುಕೊಳ್ಳುವಂತಹ ಹಂತಕ್ಕೆ ನೀವು ಬಂದಿದ್ದೀರಿ ಅಲ್ವಾ? ಒಂದಷ್ಟು ಬುದ್ಧಿಮಾತುಗಳು ಬೇಕು ಮನುಷ್ಯನಿಗೆ. ಪ್ರತಿ ಹಂತದಲ್ಲಿ ಹೀಗೆ ನಾನು ಸರಿದಾರಿಯಲ್ಲೇ ನಡೀತೇನೆ ಅನ್ನುವಂತಹ ವ್ಯಕ್ತಿ, ನಾನು ಸರಿಯಾಗಿದ್ದೇನೆ, ನಾನು ಸಮರ್ಪಕವಾಗಿದ್ದೇನೆ, ನಾನು ಪರ್ಫೆಕ್ಟ್ ಅನ್ನುವಂತಹ ವ್ಯಕ್ತಿ ಇಲ್ಲ, ಬಹುಶಃ ಇಲ್ಲ. ನಾವು ಅದನ್ನು ಪ್ರತಿ ಹಂತದಲ್ಲಿ ಒಂದಷ್ಟು ತಪ್ಪುಗಳಾಗ್ತವೆ. ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅದನ್ನು ಏನ್ ಮಾಡ್ಬೇಕು, ಸರಿ ಮಾಡ್ಕೊಳ್ಬೇಕು. ಮತ್ತೆ ಅದನ್ನು ಸರಿಯಾಗಿ ನಾವು ನಡ್ಕೊಳ್ಳುವ ಹಾಗೆ ನಮ್ಮಲ್ಲಿ ನಾವು ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ಒಂದಷ್ಟು ಶಿಸ್ತುಗಳನ್ನು ಮೈಗೂಡಿಸಿಕೊಳ್ಬೇಕು ಅಲ್ವಾ? ಈಗ ನಾವು ಹೇಗೆ ನಮ್ಮದು ಅಂತ ಹೇಳಿದ್ರೆ ನಮಗೆ ಒಂದಷ್ಟು ಅಭಿಮಾನ ಇರಬೇಕು. ನಮ್ಮದು, ನಮ್ಮ ಶಾಲೆ, ನಮ್ಮ ಮನೆ, ನಮ್ಮ ಶಿಕ್ಷಕರು, ನಮ್ಮ ಗುರು ಹಿರಿಯರು, ಒಂದಷ್ಟು ನಾವು ಗೌರವವನ್ನು ಬೆಳೆಸಿಕೊಳ್ಬೇಕು. ಈ ಎಲ್ಲ ಅಧ್ಯಾಪಕ ವೃಂದದವರು ನಿಮಗೆ ಸಾಕಷ್ಟು ಬುದ್ಧಿಮಾತುಗಳನ್ನು, ಒಳ್ಳೆಯ ಉಪದೇಶಗಳನ್ನು, ಹೇಗಿರ್ಬೇಕು ಮುಂದೆ ನೀವು ಜೀವನದಲ್ಲಿ ಎಂಬಿತ್ಯಾದಿಗಳನ್ನು ಕವನ ರೂಪದಲ್ಲಿ ಹಾಗೆ ಅವರ ಮಾತುಗಳಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ಅರ್ಥವಾಗುವ ಹಾಗೆ ಹೇಳಿದ್ದಾರೆ. ನನಗೂ ನಿಮಗೂ ಕೇವಲ 1 ತಿಂಗಳಿಗಿಂತಲೂ ಕಡಿಮೆ ಅವಧಿಯ ಬಾಂಧವ್ಯ ಇರುವುದು. ಆದರೂ ನನಗನ್ನಿಸುತ್ತಿದೆ ತುಂಬಾ ದಿನದಿಂದ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ. ಯಾಕೆಂತ ಹೇಳಿದ್ರೆ ನಿಮ್ಮನ್ನು ನೋಡುವಾಗ ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಈ ಒಂದು ಶಾಲೆಗೆ ಬಂದದ್ದೇ ನನ್ನ ಪುಣ್ಯ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಶಾಲೆಯಲ್ಲಿ ತುಂಬಾ ಸಂಖ್ಯೆಯಲ್ಲಿರುವಂತಹ ಎಲ್ಲಾ ಮಕ್ಕಳನ್ನು ಸೇರಿಸಿಕೊಂಡು ಈ ಒಂದು ಬೀಳ್ಕೊಡುವ ಸಮಾರಂಭವನ್ನು ನಾವಿಂದು ಇಲ್ಲಿ ಮಾಡ್ತಾ ಇದ್ದೇವೆ. ನೀವು ಶಾಲೆಗೆ ಬರುವಾಗ, ಅಂಗನವಾಡಿಗೆ ಬರುವಾಗ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ಬಂದಿದ್ದೀರಿ. ಈಗ ನೀವು ಬೆಳೆದು ದೊಡ್ಡವರಾಗಿದ್ದೀರಿ, ಒಂದು ಪ್ರೌಢಾವಸ್ಥೆಗೆ ಬಂದಿದ್ದೀರಿ. ಹಾಗೆಯೇ ನಿಮ್ಮಲ್ಲಿ ಇರುವಂತಹ ಎಲ್ಲಾ ಪ್ರತಿಭೆಗಳನ್ನು ನನಗೆ ಕಣ್ತುಂಬಿಸಿಕೊಳ್ಳುವಷ್ಟು ಸಮಯಾವಕಾಶ ಇರಲಿಲ್ಲ. ಇನ್ನೂ ಸ್ವಲ್ಪ ಬೇಗ ಈ ಶಾಲೆಗೆ ಬಂದಿರ್ತಿದ್ರೆ ಎಲ್ಲವನ್ನು ನೋಡ್ಬೋದಾಗಿತ್ತು. ಆದರೆ ಅನಿವಾರ್ಯ, 1 ತಿಂಗಳಿರುವಾಗಲೇ ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೂ ನಾನು ಕೆಲವೊಂದು ಗುರುತಿಸಿಕೊಂಡಿದ್ದೇನೆ. ನಿಮ್ಮಲ್ಲಿ ಎಷ್ಟೋ ಮಂದಿ ಒಂದು ತೋಟದಲ್ಲಿ ಬಗೆ ಬಗೆಯ ಹೂಗಳಿದ್ದರೆ ಆ ತೋಟ ನೋಡ್ಲಿಕ್ಕೆ ಚಂದ, ಅದೇ ರೀತಿಯಲ್ಲಿ ನಿಮ್ಮ ತರಗತಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಸೂಕ್ತವಾಗಿ ಅಡಕವಾಗಿರುವಂತಹ ಮಕ್ಕಳಿದ್ದೀರಿ. ಆ ಪ್ರತಿಭೆಗಳನ್ನು ನೀವೇ ಗುರುತಿಸಿಕೊಂಡು ಮುಂದಕ್ಕೆ ಅದನ್ನೇ ಉಳಿಸಿ ಬೆಳೆಸಿ ಅದರಲ್ಲೇ ನೀವು ಗುರಿಯನ್ನು ಸಾಧಿಸಿ. ಹಾಗೆ ಮುಖ್ಯವಾಗಿ ನಿಮಗೆ ನಾನು ಹೇಳೋದೇನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಾಧಿಸಲಿಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮಲ್ಲಿ ಪ್ರಯತ್ನ ಎಂಬುದು ಮುಖ್ಯ. ಅಚಲವಾದ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು ಮತ್ತು ಛಲ ಇರಬೇಕು. ನಾನು ಗುರಿಯನ್ನು ಮುಟ್ಟಿಯೇ ಮುಟ್ಟುತ್ತೇನೆ ಎಂಬಂತಹ ಛಲ ಇರಬೇಕು. ಇನ್ನು ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಹೇಳಿರುವ ಹಾಗೆ ಕನಸು ಕಾಣಿರಿ ಅಂತ ಹೇಳ್ತಾರೆ. ಆ ಕನಸು ಕಾಣುವುದನ್ನು ನೀವು ನಿಲ್ಲಿಸಬೇಡಿ, ಕನಸು ಕಾಣಿರಿ. ಯಾವುದರ ಕುರಿತು ಕನಸು ಕಾಣಿರಿ ಅಂದ್ರೆ ನಿಮ್ಮ ಜೀವನದ ಗುರಿಯ ಕುರಿತು ಕನಸು ಕಾಣಿರಿ. ಅದನ್ನು ಗುರಿ ಮುಟ್ಟುವಲ್ಲಿ ನೀವು ಸತತವಾದ ಪ್ರಯತ್ನವನ್ನು ಮಾಡಿರಿ.
ಇನ್ನು ಈ ಪ್ರಾಥಮಿಕ ಹಂತದಲ್ಲಿ ನಾವು ಅವಕಾಶವನ್ನು ನಿಮಗೆ ಪ್ರತಿಯೊಂದಕ್ಕೂ ಕಲ್ಪಿಸಿ ಕೊಡ್ತೇವೆ. ಇನ್ನು ಮುಂದಿನ ಪ್ರೌಢಶಾಲೆಗಳಲ್ಲಿ ನಿಮಗೆ ಅವಕಾಶವನ್ನು ಕಲ್ಪಿಸಿ ಕೊಡುವವರು ಯಾರು ಇರುವುದಿಲ್ಲ, ನೀವಾಗಿ ಹುಡುಕಿಕೊಂಡು ಹೋಗಬೇಕಾಗ್ತದೆ. ಅವಕಾಶ ಸಿಕ್ಕಿದಾಗ ನೀವು ಅದನ್ನು ಬಿಟ್ಟು ಬಿಡದೆ ಆ ಅವಕಾಶವನ್ನು ಚೆನ್ನಾದ ರೀತಿಯಲ್ಲಿ ಬೆಳೆಸಿಕೊಳ್ಳಿ. ಅದೇ ರೀತಿಯಲ್ಲಿ ಯಾವುದೇ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವಾಗ ಒಳ್ಳೆಯ ಗುಣನಡತೆಗಳನ್ನೇ ಬೆಳೆಸಿ. ಅಂದ್ರೆ ಕೆಟ್ಟ ಚಟಗಳನ್ನು ನಮ್ಮನ್ನು ಅರಸಿಕೊಂಡು ಬರ್ತದೆ, ನಮಗೆ ಅದು ಬೇಗ ಇಷ್ಟವಾಗ್ತದೆ. ನೀವು ಮುಂದಕ್ಕೆ ನಿಮ್ಮ ಪ್ರೌಢ ಶಾಲೆಗಳಲ್ಲಿ ನಿಮ್ಮ ಗೆಳೆಯರು ಗೆಳತಿಯರು ಅವರನ್ನೆಲ್ಲ ಉತ್ತಮವಾದಂತಹ ಗುಣನಡತೆ ಇರುವವರನ್ನೇ ನೋಡಿಕೊಂಡು ಸ್ವಲ್ಪ ಗೆಳೆತನವನ್ನು ಬೆಳೆಸಿ. ಅದೇ ರೀತಿಯಲ್ಲಿ ಯಾವುದೇ ಮೊಬೈಲು, ಆಗ ತಾನೇ ನಮ್ಮ ಅಧ್ಯಾಪಕ ವೃಂದದವರು ಹೇಳಿದ್ದಾರೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ. ಅದನ್ನು ಕಡಿಮೆ ಮಾಡಿ ಪುಸ್ತಕವನ್ನು ಸ್ವಲ್ಪ ಹೆಚ್ಚಾಗಿ ಓದಿ ನಿಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ. ಮುಂದೆ ನಿಮ್ಮ ಭವಿಷ್ಯವು ಉತ್ತಮವಾಗಲಿ, ಒಳ್ಳೆ ಯಶಸ್ಸನ್ನು ಕಾಣಿರಿ. ಹಾಗೆ ನಿಮ್ಮ ಪ್ರೀತಿ ಸದಾ ಇರಲಿ. ಹಾಗೆ ನಿಮಗೆ ಕಲಿಸಿದಂತಹ ಎಲ್ಲ ಗುರುಗಳನ್ನು ಕೂಡ ಎಂದಿಗೂ ಪ್ರೀತಿಯಿಂದ ಕಾಣಿರಿ. ಹಾಗೆ ಗುರುಗಳನ್ನು ಹಿರಿಯರನ್ನು ಕಲಿಸಿದ ಶಾಲೆಯನ್ನು ಕೂಡ ಪ್ರೀತಿಸಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಮುಂದಿನ ಭವಿಷ್ಯಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮ್ಮ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕಿಯವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಗೆ ದಾರಿದೀಪವಾಗಿರುವ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಮಾರ್ಗದರ್ಶನ ನೀಡಿದ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕೇಂದ್ರ ಬಿಂದುಗಳಾದ 8ನೇ ತರಗತಿಯ ನಮ್ಮ ಅಣ್ಣ ಅಕ್ಕಂದಿರಿಗೆ ವಿಶೇಷ ವಂದನೆಗಳು. ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲವಾಗಿರಲಿ, ನಮ್ಮ ಶಾಲೆಗೆ ಕೀರ್ತಿ ತನ್ನಿ ಎಂದು ಹಾರೈಸುತ್ತಾ ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಸಹಪಾಠಿಗಳಿಗೆ, ಶಾಲಾ ಸಿಬ್ಬಂದಿಗಳಿಗೆ ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ನಾನು ಇಲ್ಲಿಗೆ 1ನೇ ತರಗತಿಗೆ ಸೇರಿದ್ದೇನೆ. ಇವತ್ತು ನಾನು ಈ ವರ್ಷ 8ನೇ ತರಗತಿಯಲ್ಲಿ ನಾವಿದ್ದೇವೆ. 8ನೇ ತರಗತಿಯವರೆಗೆ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನಿಂದು ಎಲ್ಲ SDMC ಅವರು ಹಾಗೂ ನಮ್ಮ ಶಾಲೆಯವರು ಏರ್ಪಡಿಸಿದ್ದಾರೆ. ಇವತ್ತು ನಮಗೆ ತುಂಬಾ ಖುಷಿ ಹಾಗೂ ನಮಗೆ ತುಂಬಾ ಬೇಸರವಾದ ದಿನ. ಏಕೆಂದರೆ ನಾವು ಇನ್ನು ಎಕ್ಸಾಮ್ ಆದ್ಮೇಲೆ ನಾವು ಈ ಶಾಲೆಯಲ್ಲಿ ಇರುವುದಿಲ್ಲ, ಅದಕ್ಕೆ ನಮಗೆ ತುಂಬಾ ಬೇಸರ ಆಗ್ತದೆ. ಆಮೇಲೆ ಈ ಶಾಲೆಯಲ್ಲಿ ನಾವು 8 ವರ್ಷ ಕಲ್ತಿದ್ದೇವೆ, ತುಂಬಾ ಖುಷಿ ಆಗ್ತಾ ಉಂಟು. ನೆಕ್ಸ್ಟ್ ಶಾಲೆಗೆ ಹೋದ್ರು ಕೂಡ ಇಲ್ಲಿ ಇಂತೆಲ್ಲ ಆದ್ರೆ ನಾವು ಬರ್ತೀವಿ. ನಾನು ಈ ಶಾಲೆಗೆ 7ನೇ ತರಗತಿಗೆ ಬಂದದ್ದು. ಇವತ್ತು ನಮಗೆ ತುಂಬಾ ಬೇಸರವಾದ ದಿನ ಮತ್ತು ಖುಷಿಯಾದ ದಿನ. ಏಕೆಂದರೆ ನಾವು ಇನ್ನು ಈ ಶಾಲೆಯಲ್ಲಿ ಇರುವುದಿಲ್ಲ, ಇನ್ನು ನಾವು ಬೇರೆ ಬೇರೆ ಶಾಲೆಗೆ ಹೋಗುತ್ತೇವೆ. ಮತ್ತು ನಮ್ಮ ಫ್ರೆಂಡ್ಸ್ಗಳನ್ನು ನನಗೆ ತುಂಬಾ ಇಷ್ಟವಾದ ಟೀಚರ್ ಶುಭ ಮೇಡಮ್ ಮತ್ತು ವಿದ್ಯಾ ಮೇಡಮ್. ಅವರು ನಮಗೆ ಎಷ್ಟು ಬೈದ್ರು ಕೂಡ ಹೊಡೆದ್ರು ಕೂಡ ನಮ್ಮನ್ನು ಮತ್ತೆ ಅವರು ಪ್ರೀತಿ ಮಾಡುತ್ತಾರೆ. ಕ್ಲಾಸ್ ಪಾಠ ಮಾಡುವಾಗ ನನ್ಗೆ ಈ ಶಾಲೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ಆದ್ರೆ ಒಂದ್ ಕಡೆಯಿಂದ ಬೇಜಾರು ಆಗ್ತದೆ, ಖುಷಿ ಆಗ್ತದೆ. ಫ್ರೆಂಡ್ಸ್ ಅವರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ. ಈ ಶಾಲೆಯಲ್ಲಿದ್ದ ಟೀಚರ್ಸ್ನವರೆಲ್ಲ ಮಕ್ಕಳಂತಾನೆ ನೋಡ್ಕೊಂಡಿದ್ದಾರೆ, ಬೈದ್ರು ಕೂಡ ಮುದ್ದು ಸಹ ಅಷ್ಟೇ ಮಾಡಿದ್ದಾರೆ. ನಾನು 2ನೇ ಕ್ಲಾಸಿಗೆ ಸೇರಿದೆ. ಆಯ್ತಾ?